ನಮಸ್ತೆ ಎಲ್ಲರಿಗೂ. ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿದಾರರು ಅಂದರೆ ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳ ಮಾರ್ಚ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವೊಂದಷ್ಟು ಮಹಿಳೆಯರು ಆಗಿರ್ಬೋದು ಈ ಒಂದು ಪಿಂಚಣಿ ಯೋಜನೆಯನ್ನು ಪಡ್ಕೊಳ್ತಿರೋರು ಕೇಳ್ತಿದ್ದಾರೆ, ನಮಗೆ ಡಬಲ್ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಸಹ ಇಲ್ಲಿ ನಾನು ಕ್ಲಾರಿಫೈನ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಪಿಂಚಣಿಗೋಸ್ಕರ ಕಾಯ್ತಾ ಇದ್ದೀರೋ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಅಂದರೆ ಈ 15ರ ನಂತರ ಮತ್ತು 20ನೇ ತಾರೀಕರ ಒಳಗಡೆ ನಿಮಗೆ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರದವರು ಬಿಡುಗಡೆ ಮಾಡ್ತಾರೆ ಅಂತಹ ನಮಗೆ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ ಈ ರೀತಿ ಇರಲಿಲ್ಲ. ಅಂದರೆ ಪಿಂಚಣಿ ಹಣ ಬಿಡುಗಡೆ ಆಗೋದು 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಬಿಡುಗಡೆ ಆಗ್ತಾಯಿತ್ತು. ಆದರೆ ಇವಾಗ ಇದು ಬದಲಾವಣೆ ಆಗಿದೆ. ಭಾಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ. ಒಂದು ಸ್ವಲ್ಪ ದಿವಸ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಮಗೇನು ಹಣ ಬಂದಿಲ್ಲ, ಇನ್ನೂ ಹಣ ಬಂದಿಲ್ಲ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ಇದನ್ನು ನಾನು ಕ್ಲಾರಿಫೈ ಮಾಡ್ತಿದ್ದೀನಿ. ಈಗ ಈ ಪಿಂಚಣಿ ಹಣ ಬಿಡುಗಡೆ ಮಾಡುವಂಥ ವಿಧಾನವನ್ನು ಇವಾಗ ಬದಲಾಯಿಸಿದ್ದಾರೆ. ಅಂದರೆ ಏನಿವಾಗ 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತಿದ್ರೆ ಅದನ್ನು ಬದಲಾವಣೆ ಮಾಡಿ 11ರಿಂದ 20ನೇ ತಾರೀಕು ಒಳಗಡೆ ಅಂದರೆ ಪ್ರತಿ ತಿಂಗಳು 11ರ ನಂತರ ಮತ್ತು 20ನೇ ತಾರೀಕಿನ ಒಳಗಡೆ ಈ ಒಂದು ಹಣವನ್ನು ಜಮಾ ಮಾಡ್ತಾಯಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಕರೆಕ್ಟಾಗಿ ಹಣ ಬಿಡುಗಡೆ ಆಗೋದೇ ಇಲ್ಲ. ಒಂದು ತಿಂಗಳು ಬಿಡುಗಡೆ ಆಗುತ್ತೆ, ಇನ್ನೊಂದು ತಿಂಗಳು ಬಿಡುಗಡೆ ಆಗೋದೇ ಇಲ್ಲ. ಆದರೆ ಪಿಂಚಣಿ ಹಣ ಈ ರೀತಿ ಆಗೋದಿಲ್ಲ. ಯಾವಾಗಲೂ ಒಂದು ಸಲ ಈ ಥರ ಅಂದರೆ ಪ್ರಾಬ್ಲಮ್ ಆಗಿರ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ರೀತಿಯ ಒಂದು ಪ್ರಾಬ್ಲಮ್ ಆಯಿತು. ಅದನ್ನು ಸಹ ಎಲ್ಲ ಕ್ಲಿಯರ್ ಮಾಡಿದ್ರು. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದನೂ ಈ ಒಂದು ಹಣ ಬಿಡುಗಡೆ ಆಗುತ್ತೆ. ಹಾಗೆ ಇದು ಬಹಳಷ್ಟು ವರ್ಷಗಳಿಂದ ಇದು ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ಒಂದು ಪಿಂಚಣಿ ಹಣದಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ, ಹಾಗೆ ಪ್ರಾಬ್ಲಮ್ ಸಹ ಆಗೋದಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಲಿಲ್ಲ, ಅದನ್ನು ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಹಾಗೆ ಜನವರಿ ತಿಂಗಳು ಕೆಲವ್ರದ್ದು ಹಣ ಬಿಡುಗಡೆ ಆಗಿಲ್ಲ ಅಂಥವ್ರದ್ದೆಲ್ಲ ಫೆಬ್ರವರಿ ತಿಂಗಳಲ್ಲೂ ಸಹ ಹಣವನ್ನು ಬಿಡುಗಡೆ ಮಾಡಿದ್ರು. ಹಾಗಾಗಿ ನೀವು ಯಾವುದೇ ಒಂದು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಗೊಂದಲ ಒಳಗಡೆ ಆಗೋ ಅವಶ್ಯಕತೆಯೂ ಇಲ್ಲ. ಇದೇ ವಾರದಲ್ಲಿ ಅಂದರೆ 20ನೇ ತಾರೀಕು ಒಳಗಡೆ ನಿಮಗೆ ಖಂಡಿತವಾಗ್ಲೂ ಯಾವೆಲ್ಲ ಒಂದು ಪಿಂಚಣಿ ಹಣ ಪಡ್ಕೊತಿದ್ದೀರೋ ಅವೆಲ್ಲ ನಿಮಗೆ ಖಂಡಿತವಾಗೂ ಜಮಾ ಆಗುತ್ತೆ. ಆ ರೀತಿ ಹಣ ಜಮಾ ಆದಾಗ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಪಿಂಚಣಿ ಹಣದಲ್ಲಿ ಕೆಲವರಿಗೆ ಸರಿಯಾಗಿ ಹಣ ಬರ್ತಾ ಇರಲ್ಲ. ಅಂದರೆ ಇದು ಸರ್ಕಾರದ ಪ್ರಾಬ್ಲಮ್ ಆಗಿರೋದಿಲ್ಲ, ಯಾರು ಪಿಂಚಣಿ ಪಡ್ಕೊತಾ ಇರ್ತಾರಲ್ಲ ಅವ್ರದ್ದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅಂದರೆ ಅವರ ಒಂದು ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಆಧಾರ್ ಸೀಡಿಂಗ್ ಸರಿಯಾಗಿ ಆಗದೇ ಇರ್ಬೋದು. ಈ ರೀತಿಯಾಗಿ ಬಹಳಷ್ಟು ಒಂದು ಪ್ರಾಬ್ಲಮಿಂದ ಅವರಿಗೆ ಪಿಂಚಣಿ ಹಣ ಬಂದಿರೋದಿಲ್ಲ. ಸೊ ಅಂಥವರೆಲ್ಲ ಏನಪ್ಪ ಮಾಡಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನೇಮು ಮತ್ತು ಆಧಾರ್ ಕಾರ್ಡಲ್ಲಿರುವಂಥ ನೇಮು ಒಂದೇ ಇದೆಯಾ, ಒಂದೇ ರೀತಿ ಇದೆಯಾ, ಇನಿಷಿಯಲಿಂದ ಹಿಡಿದು ಹೆಸರಿಂದ ಹಿಡಿದು ಎಲ್ಲ ಒಂದೇ ರೀತಿ ಇದೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಒಂದು ಹಣ ಅಂದರೆ ಸರ್ಕಾರದಿಂದ ಬರುವಂಥ ಹಣ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ ನಂಬರ್ಗೆ ಸೀಡಿಂಗ್ ಆಗಿರಬೇಕಾಗುತ್ತೆ. ಸೊ ಅಂಥ ಒಂದು ಬ್ಯಾಂಕ್ ಅಕೌಂಟ್ಗೆ ಮಾತ್ರನೇ ಸರ್ಕಾರದಿಂದ ಹಣ ಬರೋದು. ಯಾಕಂದರೆ ಇದು DBT ಮೂಲಕ ಎಲ್ಲರ ಒಂದು ಖಾತೆಗಳಿಗೆ ಹಣ ಜಮಾ ಆಗಬೇಕಂದ್ರೆ ಆಧಾರ್ ಸೀಡಿಂಗ್ ಬಹಳ ಮುಖ್ಯ ಆಗಿರುತ್ತೆ. ನಿಮ್ಮ ಹತ್ರ 2-3 ಬ್ಯಾಂಕ್ ಅಕೌಂಟ್ ಇರುತ್ತೆ, ಆದರೆ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿರುತ್ತೋ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಮಾತ್ರನೇ ನಿಮಗೆ ಹಣ ಸಿಗೋದು. ಆದರೆ ನೀವು ಪಿಂಚಣಿ ಸ್ಕೀಮ್ ಅಪ್ಲೈ ಮಾಡಿದಾಗ ಬೇರೆ ಬ್ಯಾಂಕ್ ಅಕೌಂಟು ಕೊಟ್ಟಿರ್ತೀರ, ಆದರೆ ಆ ಬ್ಯಾಂಕ್ ಅಕೌಂಟ್ಗೆ ಏನಾದರೂ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂದರೆ ಖಂಡಿತವಾಗೂ ನಿಮಗೆ ಸರ್ಕಾರದಿಂದ ಯಾವುದೇ ಒಂದು ಹಣ ಬರೋದಿಲ್ಲ. ಇದನ್ನು ಫಸ್ಟು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಎಲ್ಲಪ್ಪ ಹೋಗಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ನಿಮ್ಮ ಒಂದು ತಾಲೂಕು ಅಲ್ಲಿರುವಂತಹ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಪಿಂಚಣಿ ವಿಭಾಗ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಈ ರೀತಿಯ ಒಂದು ಎಲ್ಲ ಪ್ರಾಬ್ಲಮ್ಸ್ನ ನೀವು ಏನಾಗಿದೆ ಅಂತ ನೋಡಿ ಚೆಕ್ ಮಾಡಿ ಸರಿ ಮಾಡ್ಕೋಬೋದು. ಅಲ್ಲಿರುವಂಥ ಅಧಿಕಾರಿಗಳನ್ನು ಕೇಳಿದರೆ ಅವರು ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಥರ ಹೇಳ್ಕೊಡ್ತಾರೆ. ಈ ರೀತಿಯಾಗಿ ನೀವು ಸರಿ ಮಾಡ್ಕೋಬೋದು. ಹಾಗೆ ಇನ್ನು ಬಹಳಷ್ಟು ಜನ ಕೇಳ್ತಾಯಿದ್ರೆ ನಮಗೆ ಡಬಲ್ ಪಿಂಚಣಿ ಹಣ ಬರುತ್ತಾ, ಅಂದರೆ ಪಿಂಚಣಿ ಹಣದಲ್ಲಿ ಸರ್ಕಾರದವರು ಏರಿಕೆ ಮಾಡ್ತೀವಿ ಅಂತ ಹೇಳಿದರು, ಯಾವಾಗ ಆಗುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನು ಕೇಳ್ತಾನೆ ಇದ್ದರು. ಆದರೆ ನಮಗೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಪಿಂಚಣಿ ಹಣದಲ್ಲಿ
ಯಾವುದೇ ಒಂದು ಏರಿಕೆನ ಸರ್ಕಾರದವರು ಸದ್ಯಕ್ಕೆ ಮಾಡಿಲ್ಲ. ಅದರ ಬಗ್ಗೆ ಅಂದರೆ ಏರಿಕೆ ಮಾಡೋದ್ರ ಬಗ್ಗೆ ಒಂದಷ್ಟು ಸರ್ವೆಗಳು ನಡೀತಾ ಇದೆ. ಈ ರೀತಿಯ ಸರ್ವೆಗಳೆಲ್ಲ ಮಾಡಾದಮೇಲೆ ಸರ್ಕಾರದವರು ಡಿಸಿಷನ್ನ ತೊಗೊತಾರೆ. ಯಾವ ಏಜಿನ ಗ್ರೂಪ್ ಅವ್ರಿಗೆ ಹಣವನ್ನು ಏರಿಕೆ ಮಾಡಬೇಕು, ಎಷ್ಟು ಹಣವನ್ನು ಏರಿಕೆ ಮಾಡಬೇಕು ಅಂತ ಅವರು ಸರ್ವೆಯ ಮೂಲಕ ಅವರು ಡಿಸಿಷನ್ ತೊಗೊಂಡು ಅದಾದ ಮೇಲೆ ಅವರು ಘೋಷಣೆಯನ್ನು ಮಾಡ್ತಾರೆ. ಹಾಗಾಗಿ ನಮಗೆ ಸರಿಯಾಗಿ ಅಧಿಕೃತವಾದಂಥ ಮಾಹಿತಿ ಸಿಗದಿರೋ ಕಾರಣ ನಿಮಗೆ ಈ ಒಂದು ಪಿಂಚಣಿ ಏರಿಕೆಯಲ್ಲಿ ನಮಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡೋದಕ್ಕಾಗ್ತಾಯಿಲ್ಲ. ಒಂದು ಸಲ ಸರ್ಕಾರದವರು ಕರೆಕ್ಟಾಗಿ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಾದಮೇಲೆ ಖಂಡಿತವಾಗೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ನಿಮಗೆ ಇವಾಗ ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ವಾರದಲ್ಲಿ ನಿಮಗೆ ಪಿಂಚಣಿ ಹಣ ಬಿಡುಗಡೆ ಆಗುತ್ತೆ. ಪಿಂಚಣಿ ಹಣ ಬಿಡುಗಡೆ ಆಗಿದ ಮೇಲೆ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಡೈಲಿ ಅಪ್ಡೇಟ್ಸನ್ನು ನೀವು ಪಡ್ಕೋಬೋದು. ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.